ಅದೆಂದಿಗೂ ಸಾಧ್ಯವಿಲ್ಲ. ಫೋನ್ ಬಂತಪ್ಪ ನಂದಯ್ಯ. ಸುಶೀಲಾ ಸುಶೀಲನೇ ಎಷ್ಟು ದಿವಸ ಆತ ನೀ ಫೋನ್ ಮಾಡಿ ಸಾಯ್ಲಿ ನಂಗೂ ಬೊಪ್ಪಲಾಗ್ಯ. ಹೌದು ಎಂತದ ಅಲ್ಲಿ ಅಡ್ಗಿ ಆಡ ಇಲ್ಲಿ ಅಡ್ಗಿ ಆಡ ಅದು ಪೂಜೆಗೂ ಹೋಗವು ಅಡ್ಗಿಗೂ ಹೋಗವು ಒಂದೇ ಮನೆ ಅಲ್ತೆ ಅಲ್ತೆ ನಂಗೆ ಒಂದು 2 ದಿವಸ ಬಂದು ಚಲೋ ಆಗಿತ್ತಲ್ಲ ಹೆಲ್ಪರಿಗೆ. ಒಬ್ರು ಕೂಡ ಮಾಡ್ಕೊಂಬಲ್ಲ ಆಗ್ತಿಲ್ಲ. ಮೊದಲೆಲ್ಲ ಮಾಡ್ಕತ್ತಿದ್ ಈಗ ಆಗ್ತಿಲ್ಲ. ಯಾರು ಇದ್ರೆ ಆಗ್ತಿತ್ತು ಹೆಲ್ಪರಿಗೆ. ನಿಂಗೆ ಆಗ್ತಿಲ್ಲ ಏನು ನೋಡೆ ಈ ಕೋಲ ನೆಗ್ಗೆಕತ್ತಿದ್ದು ಒಬ್ಬ ಮೊಳ್ಳೆಲ್ಲ ಎಂತಕ್ಕೇನು ಹತ್ರ ಬಂತಾರೆ ಆಗ್ತದೆ. ಅಲ್ಲದೆ ಅದು ಹಾಳಲ್ಲಿ ನಿಂಗೊಂದು ಫೋಟೋ ಕಳ್ಸಿದ್ನಲ್ಲ ಬಂತ ನೋಡೆ. ನೀನು ಕಳ್ಸಿದ್ಯಾ? ಇಲ್ಲಿ ಗರ ಗರ ತಿರುಗ್ತಿದ್ದಾರೆ. ನೆಟ್ವರ್ಕ್ ಇಲ್ಲಿ ಯಾಕೆ ಇಲ್ಲಿ ಎಂತ ಹಾಳ್ಬಿಟ್ಟು ನೆಟ್ವರ್ಕ್ ಎಂತದೇ ಒಂದು ಫೋಟೋ ನೋಡೋಳು ನೆಟ್ವರ್ಕ್ ಇಲ್ಲ. ಗರ ಗರ ತಿರ್ತು ಕುಂತಿರ್ದಂಗೆ ಅಡ್ಡಿದಂಗಾರೆ ನೋಡು. ಶನಿವಾರ ಕೊಪ್ಪಳ ಆದ್ರೂ ಬಾ. ಯಾರ ನೀನ ಯಾರ ಅಂದರು. ಎಲ್ಲ ಕೂತಿದ್ದ ಕೆಲಸ ಇಲ್ಲ ಬರೆಯೋದೇ ಹಾಕ್ತಿತ್ತ. ನಾ ಸ್ವಲ್ಪ ಹೊತ್ತು ಹೋದ್ರೆ ಎಷ್ಟು ನಿನ್ನ ಗಾಂಡಿವೆ ಅಂತ ಕರೆಗೆ ಅಡ್ಡಿಲ್ಲ ಇಡ್ಲ ಫೋನ್ ಇಡ್ಲ ಕೇಳಿದೆ. ನಿನ್ನ ಮುಖ ನೋಡ್ಬಸ್ಸು ಮಳೆವ ಹೋಯ್ ನಾ ಯಾರು ಮಾಡಿರಿ ಗೊತ್ತಿಲ್ಲ. ಈ ಭುಜಂಗ ಯಾರಿದ್ದಲ್ಲ ಅವ್ರ ಮನೆ ಅಡುಗೆ ಮಾಡು ಬಟ್ಟಾಳಿ. ನಮ್ಮ ಅಪ್ಪ ತಿಥಿ ಮಾಡು ಬಟ್ಟ. ಅವನು ತಿಥಿ ಮಾಡು ಹುಚ್ಚು. ನಂಗೋದ ಆಗ್ತೇ ಇಲ್ಲೇ. ನಮಗೇನಿದ್ರು ಅಡುಗೆ ಮಾಡೋದು ಏನಾದ್ರು ಯಕ್ಷಗಾನ ಕುಣಿಯೋದು ಇಂಥ ಹುಚ್ಚು. ನಮ್ಮ ಮುತ್ತ ಹಾಕಿದ್ಮೇಲೆ ಬಡುಂ ಬಟ್ಟಾಳಿ. ನಮ್ಮ ತಾತ ಪೆಟ್ಟು ಬಟ್ಟ. ನಮ್ಮ ಅಪ್ಪ ಸೆಟ್ಟು ಬಟ್ಟ. ಗೊತ್ತಾಗ್ತೋಣ ಅವ್ಗೆ. ನಮ್ಮ ಕಾಂದಾಯನೇ ಸೆಟ್ ಪಟ್ಟು ಗಡುಂಬಳೆ ಗೊತ್ತಾತ. ಈಗ ಎಂತ ಇದ್ವು ಈಗೆಲ್ಲವ ಆಗಿನ ಕಾಲದಲ್ಲಿ ಇರ್ತಿತ್ತು. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗೋಕ್ಕಿಂತ ಮುಂಚೆಪ್ಪ ಆವಾಗೆಲ್ಲವೂ ಆ ರೋಡಲ್ಲೆಲ್ಲ ಮುಟ್ಟಿರಿಟ್ಕೊಂಡು ಮಾಡ್ತಿದ್ರು. ಮುತ್ತು ರತ್ನ ಹವಳ ಇದೆಲ್ಲವ. ಈಗ ಎಲ್ಲೊತ್ತೇನು ಹವಳ ಇಲ್ಲ ಕಾವಳ ಇದ್ದು ಮುತ್ತು ಇಲ್ಲೇ ಮುತ್ತಿದ್ದು ತಕೊಂಬರಿಲ್ಲೇ ರತ್ನಿದ್ದು ಮದುವೆಯಾಗಿ ಹೋಯ್ತು. ಈಗ ಎಂತದಿಲ್ಲ ಮುಟ್ಟಿಲಿ 4 ಬಳಚು ಒಣ ಮೀನು ಇಟ್ಕೊಂಡು ಮಾರ್ಕಾಗ್ತಿದ್ದು. ನಮ್ಗೆ ಆಗ್ತಿದ್ದು ಅವ್ನ ಬಾಯಿಗೋಸಿ ನೀರು ಬಿಡ್ರಲ್ಲ. ಏನ್ ಮಾತಾಡ್ತೇ ನೀವ? ಕೆಲ್ಸ ಇಲ್ಲೇ ಮಣ್ಣಿಲ್ಲ ಕಡೆಗೆ ನನ್ನ ಮಾತು ತಪ್ಸಾಕ್ದೆ. ಈಗ ಲೋ ಮಾಡಿ ಗೊಟ್ಟಾಕ ಬಂದಿದ್ದು ನೀರು ಬಿಡುವ ತಪ್ಸಾಕ್ಬಿಟ್ಟ. ಎಂತ ಆಗಿತ್ತು ಸಾಯ ಅಂಬಳು ಮಾಡಿ ಆಗ್ತಿಲ್ಲ. ಈ ತಿಂಬಳಂತೆಲ್ಲ ಖಾತೆ ಹೋಗಿದ್ದು. ಈಗ ಎಂತ ಆಯ್ತು ಕೇಳ್ರೆ ಬರೀ ಹೊಡೆದಾಟ. ಎಲ್ಲಿ ದೇವಸ್ಥಾನ ಹೇಳಿಲ್ಲ ಮನೆ ಹೇಳಿಲ್ಲ ಬರೀ ಹೊಡೆದಾಟ. ಹೀಗಾಗಿ ಕಾಯಿಲೆ ಅದೆಲ್ಲ ಹೇಳಿ ಉಪಯೋಗ ಇಲ್ಲ. ಈಗ ಎಂಥದ್ದು ಗೊತ್ತಿದ್ದ ನಂಗೆ ಯಕ್ಷಗಾನ ಕೊನೆ ಹುಚ್ಚು. ಅದಕ್ಕೆ ನಮ್ಮ ಅಪ್ಪ ನನ್ನ ಚಿತಿ ಬಟ್ಟೆ ಮಾಡುವ ಮಾಡಿದ್ದ. ನಾ ಅದೆಲ್ಲ ಆಗ್ತಿಲ್ಲ. ನಾ ಯಕ್ಷಗಾನ ಕೊನೆ ಹೋಗಿ ಆಗ್ತಾ ಇದ್ದೆ. ಅಲ್ಲಿ ಮ್ಯಾಳಕ್ಕೆ ಹೋದೆ ಪೆಡ್ರೋಲ್ ಮ್ಯಾಳಕ್ಕೆ. ಅಲ್ಲೊಂದು ಸ್ಟೆಪ್ ಹಾಕಿ ತೋರಿಸ್ರು. ಸ್ಟೆಪ್ ಹಾಕಿದ್ನ ಇಲ್ಲ ಬಂದ್ಮಾಡಿ ಯಾವತ್ತು ಕಡೆ ಬ್ಯಾಡ ಆದ್ರು ಎಂತಕ್ಕೆ ಗೊತ್ತಾಯ್ತಿಲ್ಲ. ನಂಗೆ ಗೊತ್ತಾಯ್ತು ಇನ್ನವರಿಗೂ. ನಾವು ಒಂದೆರಡು ಕೆಲಸ ಎಲ್ಲ ಮಾಡ್ದವನೇ ಅಲ್ಲ. ಮರತ್ಲು ಹೋಗ್ತಿದ್ದೆ. ಹೆಂಗೆ ಮರತ್ಲು ಹೋಗ್ತಿದ್ದೆ ಮೊದಲೇ ಕಾಯ್ಕೊಂಡು ಹೋಗ್ತಿದ್ದೆ. ಒಂದು ಅಜ್ಜಿ ನಂಗೆ ಬಗಿನ ಕಾಯಿ ಕೊಡಿ ಕೈ ಕೊಡ್ರಿ ಬಟ್ರೆ ಅಂತು ಅಡ್ಡಿಲ್ವೇ ಹತ್ತುತ್ತೆ. ಮಿಷನ್ ಬಂತಲ್ಲ ಮಿಷನ್ ಕಾಯ್ಕೊಂಡು ಮಿಷನ್ ಮರ ಹತ್ತದೆ. ಹೊತ್ತಿದ ಕೂಡಲೇ ಅದು ಕಡೆ ಗಂಟೆ ಹೊತ್ತು ಓದಿದ್ದ ಬಟ್ರೆ ಮೊದಲ ಕ್ಯಾಗಿಳಿರಿ ಹೇಳು. ಎಂತಕ್ರೆ ಎಂತಕ್ಕೆ ಕ್ಯಾಗಿಳಿರಿ ಹೇಳ್ತೆ ಅಂತ ಅಜ್ಜಿ. ಕ್ಯಾಗಿಳಿದು ಕೂಡ 100 ರೂಪಾಯಿ ತೆಗೆದು ಕೊಡ್ತು ನನಗೆ. ಎಂತಕ್ಕಿದ್ಲು ಮರತ್ತು ಕಾಯಲ್ಲಿ ಕೂಡಿದ್ಲು 100 ರೂಪಾಯಿ ಅಂತ ಕೊಟ್ಟೆ ಕೇಳಿದೆ. ಮೊದಲು ಕೆಡ್ಗಳಿಗೆ ಮಾರ್ರೆ ಒಂದು ಕಾಯಿಲೆ
ನನ್ ಕಡೆ ಗೊತ್ತಾಯ್ತು. ನಾನು ಪೂಜೆಗೆ ಹೋಗಿದ್ನಲ್ಲಿ ಮಡಿ ಮೇಲೆ ಹೋಗಿದ್ದೆ. ಕಡೆ ಕ್ರಾಶ್ ಆಯ್ತು, ಹಿಂಗಾತಕ್ಕೂ ಹೇಳಿ. ಹಾ ಮತ್ತೆಂತದ್ದು ಹೇಳೋ ಬಂದಪ್ಪ, ನೆನಪೇ ಬರ್ತಿದೆ. ತಡ ಎತ್ತು ಅದು ಬರೋವು ಕಡೆಗೆ ಒಪ್ಪನೆ ಎತ್ಕೊಂಡಂತ ಮಾಡುದ. ನೀ ಬಂದ್ರಡ್ಡಿಲ್ಲ ಈಗ ಶಕ್ತಿ ನಿನ್ನಲ್ಲಿಲ್ಲ. ಎಟ್ಟ ನಿಂದು ನೋಡ್ತಾ ಹಾದರ್ಸಿದ್ರೆ ನಿನ್ನ ಪಾದದಲ್ಲಿ ಧೂಳಾಗಿ ನಡೆವಾಗ ಕಚಗುಳಿನ ಇಡುವೆ ಎಳಚುವೆ ನೀನು ಮೆನು 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 ಗೋತಾರೆ ಜುಡು ಜುಡು ಹರಿಯುವ ರಸ ಜಲಧಾರೆ ನನ್ನ ಕಣಕಣದಲ್ಲೂ ನೀನೆ ನೀನೆ ತುಂಬಿರುವೆ ಮನಸಾರೆ ಮಾಡು ಕಾಡಿ ನೀ ಬರುವಾಗ ಸ್ವರ್ಗವೇ ನಾಡುತ್ತಿದೆ ಎಳೆ ಚೆಲುವೆ. ಮತ್ ಜಾಸ್ತಿ ಮಾತಾಡ್ತಿದ್ರೆ ಆ ಭುಜಂಗ ಎತ್ತಿಗೆ ಏರ್ತು. ನಾ ಬತ್ತೆ ಇನ್ನೊಮ್ಮೆ ಎಬಸ್ತೀರೇನ್ರಿ? ಇನ್ನೊಮ್ಮೆ ಎಬಸ್ತೀರೇನ್ರಿ? ಕಡೆಗೆ ಗ್ಯಾಸ್ ರಿಪೇರಿ ಮಾಡ್ತೀರೇನ್ರಿ? ಇಲ್ರಿ ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ಇಲ್ಲೇ ತಲೆನೇ ಹೊಳ್ತೀನಿ ಮಗನ. ಯಾರು ಅಂತ ಮಾಡೀನಿ? ಗ್ಯಾಸ್ ಒಲಿ ರಿಪೇರಿ ಮಾಡೋರು ಬಂದಾರ್ರಿ. ನಾ ಬತ್ತೆ ಮನೆ ಒಂದು ದೇವ್ರಾನೆ ಇತ್ತು ಮತ್ತೆ